ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮುಕ್ತ ಮಾಡಲು ಪಣ ತೊಡಲಾಗಿದೆ. ನಮ್ಮ ಭಾರತೀಯ ಸೇನೆ ಉಗ್ರರನ್ನ ಹುಡುಕಿ ಹೊಡಿತಾ ಇದೆ, ನುಗ್ಗಿ ಹೊಡಿತಾ ಇದೆ. ನರಕಕ್ಕೆ ಪಾರ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ಭದ್ರತಾ ಪಡೆಗಳು. ನೋಡಿ, ಈಗಾಗಲೇ 6 ಜನ ಉಗ್ರರನ್ನ ಫಿನಿಶ್ ಮಾಡಿದ್ದಾರೆ. 16 ಜನ ಲಿಸ್ಟ್ ಮಾಡಿದ್ರು. ಅಂದರೆ ಮೇನ್ ಹಿಟ್ ಲಿಸ್ಟ್ 14 ಜನರದ್ದು. ಅದರಲ್ಲಿ 6 ಜನ ಉಗ್ರರನ್ನ ಹತ ಮಾಡಿದ್ದಾರೆ. ಮತ್ತಷ್ಟು ಉಗ್ರರಿಗಾಗಿ ನಮ್ಮ ಭಾರತೀಯ ಸೇನೆ ಶೋಧ ನಡೆಸ್ತಾ ಇದೆ. 2 ದಿನಗಳ ಹಿಂದಷ್ಟೇ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಈಗ ಪಹಲ್ಗಾಮ್ದ ಟ್ರಾಲ್ನಲ್ಲಿ ಮತ್ತೆ 3 ಉಗ್ರರನ್ನ ಭಾರತೀಯ ಸೇನೆ ಸೆದೆ ಬಡಿದಿದೆ. ಅಂದರೆ ಜಮ್ಮು ಕಾಶ್ಮೀರವನ್ನ ಭಯೋತ್ಪಾದಕ ಮುಕ್ತ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಕೆಲ್ಲಾರ್ ಇದು. ಆಪರೇಷನ್ ಸಿಂಧೂರ್ ಇದು ಆಪರೇಷನ್ ಕೆಲ್ಲಾರು. ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೋ ನುಗ್ಗಿ ನಮ್ಮ ವೀರ ಯೋಧರು ಹೊಡಿತಾ ಇದ್ದಾರೆ. ಅವರಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ತಿದ್ದಾರೆ. ಈಗ ಆರಾಯಿತು, 14 ಜನರಲ್ಲಿ ಇನ್ನು 8 ಜನ ಉಳ್ಕೊಂಡಿದ್ದಾರೆ. ಹಿಟ್ ಲಿಸ್ಟ್ ಇದು. ಈಗಾಗಲೇ ಪಾಕಿಸ್ತಾನಕ್ಕೆ ಅಲ್ಲಿ ಹೋಗಿ ಮಿಸೈಲ್ ದಾಳಿಯನ್ನು ಮಾಡಿ ಅವರ ನೆಲೆಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಆದರೆ ಇವರು ನಿರಂತರವಾಗಿ ಜಮ್ಮು ಕಾಶ್ಮೀರದಲ್ಲೇ ಬೀಡು ಬಿಟ್ಟು ನಮ್ಮ ಭಾರತೀಯ ಸೇನೆಯ ವಿರುದ್ಧ ಗುಂಡಿನ ಮಳೆ ಸುರಿಸ್ತಾ ಇದ್ದರು. ಈಗ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ. 14 ಜನರ ಹಿಟ್ ಲಿಸ್ಟನ್ನು ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಆಪರೇಷನ್ ಕೆಲ್ಲಾರ್ ಹೆಸರಿನಲ್ಲಿ ನುಗ್ಗಿ ಹೊಡಿತಾ ಇದ್ದಾರೆ. ಮತ್ತು ಅವ್ರಿಗೆಲ್ಲ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಶಂಕಿತ ಉಗ್ರರು ಯಾರಿದ್ದಾರೋ ಅವರನ್ನು ಕೂಡ ಎಳೆದುಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರು ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಶೋಪಿಯಾನ್ನಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿತ್ತು. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿತ್ತು. ಇವತ್ತು ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ 3 ಉಗ್ರರನ್ನು ಹೊಡೆದುರುಳಿಸಿದೆ. ಸೇನೆ ಉಗ್ರರ ನಡುವೆ ಎನ್ಕೌಂಟರ್ ನಡೆದಿತ್ತು. ಭಾರೀ ಗುಂಡಿನ ಚಕಮಕಿ ನಡೆದಿತ್ತು. ಕಾಡಿನಲ್ಲಿ ಅವಿತು ಕೂತಿದ್ರು ಈ ಉಗ್ರರು. ಹಾಗಾಗಿ ನಮ್ಮ ಭಾರತೀಯ ಸೇನೆ ಇದರಲ್ಲಿ ವಿಜಯವನ್ನು ಸಾಧಿಸಿದೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ನೆಲೆ ಊರಿರುವಂತಹ ಮತ್ತು ಆ ಪೈನ್ ಕಾಡುಗಳಲ್ಲಿ ಯಾರೆಲ್ಲ ಅವಿತುಕೊಂಡು ಕೂತಿದ್ದಾರೋ ಅವರೆಲ್ಲರನ್ನೂ ಕೂಡ ನಮ್ಮ ಯೋಧರು ಹುಡುಕಿ ನರಕಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ ಭಯೋತ್ಪಾದಕರು. ಅವರೆಲ್ಲರನ್ನೂ ಕೂಡ ಕಂಪ್ಲೀಟಾಗಿ ನರಕಕ್ಕೆ ಕಳಿಸುವಂತಹ ಶಪಥವನ್ನು ನಮ್ಮ ಭಾರತೀಯ ಸೇನೆ ಮಾಡಿದೆ. ಇದಿನ್ನೂ ಹಾಗೆ ಮುಂದುವರಿಯುತ್ತೆ. ನೋಡ್ತಾ ಇದ್ದೀವಿ ಉಗ್ರರ ಫೋಟೋಗಳನ್ನು. ಬಹಳ ವರ್ಷಗಳಿಂದ ಇವರು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ರು. ಪಹಲ್ಗಾಮ್ನಲ್ಲಿ ಗುಂಡಿನ ಮಳೆಗರೆದಿದ್ದ ಉಗ್ರ ಫಿನಿಶ್ ಆಗಿದ್ದಾನೆ. ಜಮ್ಮು ಕಾಶ್ಮೀರದ ಅವಂತಿಪುರದಲ್ಲಿ ಹೆಡೆಮೂರಿ ಕಟ್ಟಿದ್ದಾರೆ ಯೋಧರು. ಆಸಿಫ್ ಶೇಖ್ ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಉಗ್ರ ಇವನು. ಒಬ್ಬನು ಫಿನಿಶ್ ಆಗಿದ್ದಾನೆ. ಇನ್ನೂ ಇದ್ದಾರೆ ಮತ್ತಿಬ್ಬರು, ಅಮೀರ್ ಹಾಗೆ ಯಾವೆರ್ ಅವರು ಕೂಡ ಹತರಾಗಿದ್ದಾರೆ. ನಿಖರ ಮಾಹಿತಿ ಮೇರೆಗೆ ಲಷ್ಕರ್ ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಅವತ್ತು 26 ಅಮಾಯಕರ ನೆತ್ತರು ಹರಿಸಿದ್ರಲ್ವಾ, ಅದರಲ್ಲಿ ಪಾಲ್ಗೊಂಡಂಥ ಉಗ್ರ ಆಸಿಫ್ ಫಿನಿಶ್ ಆಗಿದ್ದಾನೆ. ಅಂದರೆ ಈಗ ಪ್ರತೀಕಾರ ಶುರುವಾಗಿದೆ. ಆಲ್ರೆಡಿ ಇನ್ನೂ ಬರಬೇಕಾಗಿದೆ. ಯಾಕಂದರೆ ಅವತ್ತು 4 ಜನ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ದು ಪಾಕಿಸ್ತಾನ ಮೂಲದ 2 ಹಾಗೆ ಜಮ್ಮು ಕಾಶ್ಮೀರದ ಮೂಲದ 1 ಆ ಗುಂಪಿನಲ್ಲಿದ್ದರು ಅನ್ನುವಂಥ ಮಾಹಿತಿ ಕೂಡ ಇತ್ತು. ಜಮ್ಮು ಕಾಶ್ಮೀರದ ಅವಂತಿಪುರದಲ್ಲಿ ಈ ಉಗ್ರರನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರು. ಹಾಗಾಗಿಯೇ ಅದರ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಶುರುವಾಯಿತು. ಉಗ್ರರ ಹೆಡೆಮುರಿ ಕಟ್ಟುವಂತಹ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದೆ. ಇವನು ಆಸಿಫ್ ಶೇಖ್
ಸಾಕಷ್ಟು ವರ್ಷಗಳಿಂದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯಲ್ಲಿ ಗುರುಸ್ಕೊಂಡು ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಇದ್ದ, ಅಮಾಯಕರನ್ನ ಬಲಿ ಪಡೆದುಕೊಳ್ತಾ ಇದ್ದ. ಈಗ ಫಿನಿಶ್ ಆಗಿದ್ದಾನೆ. ಇನ್ನೂ ಹಲವರ ಪತ್ತೆ ಆಗಬೇಕಾಗಿದೆ. ಜಮ್ಮು ಕಾಶ್ಮೀರದ ಅವಂತಿಪುರದಲ್ಲಿ ಪಹಲ್ಗಾಮ್ ದಾಳಿಯ ಒಬ್ಬ ಉಗ್ರನನ್ನ ಹೊಡೆದುರುಳಿಸಲಾಗಿದೆ. ಅವತ್ತು ಇವನು ಕೂಡ ಇದ್ದ, ಆಸಿಫ್ ಶೇಖು. ಅವತ್ತು ಅಮಾಯಕರನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಗುಂಡಿನ ಸುರಿಮಳೆಗೈದಿದ್ದ. ಧರ್ಮವನ್ನ ಕೇಳಿ ಕೇಳಿ ಶೂಟ್ ಮಾಡಿದ್ದ. ಈಗ ಅವನನ್ನ ನಮ್ಮ ಭಾರತೀಯ ಸೇನೆ ನರಕಕ್ಕೆ ಕಳಿಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಕೆಲ ಭಯೋತ್ಪಾದಕರು ಕೂಡ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಟ್ಟಿದ್ದರು. ನಿರಂತರವಾದಂತಹ ಕಾರ್ಯಾಚರಣೆ ಆಪರೇಷನ್ ಕೆಲ್ಲಾರ್ ಮೂಲಕ ಈಗ ಉಗ್ರರನ್ನು ಹುಡುಕಿ ಕೊಲ್ಲಲಾಗ್ತಾ ಇದೆ. ಅಲ್ಲಿ ಸ್ಥಳೀಯವಾಗಿ ಇವರು ಆಶ್ರಯವನ್ನು ಪಡ್ಕೊಂಡಿದ್ದರು. ಎಲ್ಲೂ ಹೋಗಿಲ್ಲ, ಇವರು ಅಲ್ಲೇ ಇದ್ದಾರೆ. ಇನ್ನು ಆಳಕ್ಕೆ ಹೋಗಿ ಅವ್ರನ್ನ ಹುಡುಕುವಂತಹ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಅವತ್ತು ಎಕ್ಸಿಟ್ ಗೇಟಲ್ಲಿ ಬಂದಂಥವನು ಕಂಡವರ ಮೇಲೆ ಗುಂಡಿನ ಸುರಿಮಳೆಗೈದಿದ್ದ, ವಿಕೃತಿಯನ್ನು ಮೆರೆದಿದ್ದ. ಅದಾದ ಮೇಲೆ ದಾಳಿ ಮಾಡಿದ ಮೇಲೆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದ. ಈಗ ನೋಡಿ ಅನಾಥ ಶವವಾಗಿ ಬಿದ್ದಿದ್ದಾನೆ. ಆಸಿಫ್ ಶೇಖ್ ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಉಗ್ರ ಇನ್ನೂ ಇದ್ದಾರೆ. ಅವತ್ತು ಅಟ್ಯಾಕ್ ಮಾಡಿದಂಥವರಲ್ಲಿ ಅವ್ರಿಗಾಗೂ ಕೂಡ ತೀವ್ರ ಶೋಧ ನಡೀತಾ ಇದೆ. ಯಾಕಂದರೆ ಶ್ರೀಲಂಕಾ ಕಡೆ ಹೋಗಿರ್ಬೋದು, ಆಸ್ಟ್ರೇಲಿಯಾ ಕಡೆ ಅವರು ಎಸ್ಕೇಪ್ ಆಗಿರ್ಬೋದು ಅನ್ನುವಂಥ ಅನುಮಾನಗಳು ಆರಂಭದಲ್ಲಿದ್ದವು. ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ ಹುಡುಕಾಟವನ್ನು ನಡೆಸ್ತಾ ಇತ್ತು. ಈಗ ಅವಂತಿಪುರ ಕಾಡಿನಲ್ಲಿ ಅವಿತು ಕೂತಿದ್ದಂತಹ ಈ ಉಗ್ರರನ್ನು ಯೋಧರು ಹೊಡೆದುರುಳಿಸಿದ್ದಾರೆ. ನಿರಂತರವಾದಂತಹ ಗುಂಡಿನ ದಾಳಿ ನಡೀತು. ನಮ್ಮ ಭಾರತೀಯ ಸೈನಿಕರ ಮೇಲೂ ಕೂಡ ಈ ಉಗ್ರರು ಗುಂಡು ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾನೇ ಇದ್ದರು. ಆದರೆ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಇನ್ನೂ ಪ್ರತೀಕಾರ ಕಂಪ್ಲೀಟ್ ಆಗಿಲ್ಲ. 26 ಜನರ ಸಾವಿಗೆ ಕಾರಣರಾದವರಲ್ಲಿ ಇನ್ನು 3-4 ಜನ ಬಾಕಿ ಇದ್ದಾರೆ. ಅದಷ್ಟೇ ಅಲ್ಲ, ಅಲ್ಲಿ ಯಾರ್ಯಾರು ಭಯೋತ್ಪಾದಕರಿದ್ದಾರೋ ಅವರೆಲ್ಲರನ್ನೂ ಕೂಡ ಕಂಪ್ಲೀಟಾಗಿ ಫಿನಿಷ್ ಮಾಡಬೇಕಾಗಿದೆ. ಜಮ್ಮು ಕಾಶ್ಮೀರವನ್ನು ಭಯೋತ್ಪಾದನಾ ಮುಕ್ತ ಪ್ರದೇಶವನ್ನಾಗಿ ಮಾಡುವ ಪಣವನ್ನು ನಮ್ಮ ಭಾರತೀಯ ಸೇನೆ ತೊಟ್ಟಿದೆ. ಆಸಿಫ್ ಶೇಖ್ ಅಲ್ಲಿ ನಿರಂತರವಾಗಿ ಪಹಲ್ಗಾಮ್ ಸುತ್ತಮುತ್ತ ಇದ್ದುಕೊಂಡು ಸ್ಕೆಚ್ ರೆಡಿ ಮಾಡಿ, ಅದಾದ ಮೇಲೆ ಉಳಿದಂತಹ ಅವರ ಭಯೋತ್ಪಾದಕ ಸಂಘಟನೆಯ ಅಂದರೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟಿದ್ದ. ಪ್ಲ್ಯಾನ್ ಮಾಡಿಕೊಂಡು 22ನೇ ತಾರೀಕು ಜನ ಇರೋದನ್ನು, ಪ್ರವಾಸಿಗರು ಇರೋದನ್ನು, ಜಾಸ್ತಿ ಇರೋದನ್ನು ನೋಡಿ ಅವರು ಅಟ್ಯಾಕನ್ನು ಮಾಡಿದರು. ಈಗ 3 ಉಗ್ರರು, ಅದರಲ್ಲೇ ಒಬ್ಬ ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಉಗ್ರ ಆಗಿದ್ದಾನೆ. ನೋಡಿ, ಗುಂಡಿನ ಶಬ್ದ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಅಲ್ಲಿ ಜಮ್ಮು ಕಾಶ್ಮೀರದ ಶೋಪಿಯಾನ್ ಆಗಿರ್ಬೋದು, ಅವಂತಿಪುರ ಈ ಭಾಗದಲ್ಲಿ, ಪಶ್ಚಿಮ ಕಾಶ್ಮೀರ